ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಶ್ರೀ ಸ್ವಾಮಿನಾರಾಯಣ್ ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. I brought my son here like a stone, and I'm very, very happy to say today he has been converted into a diamond. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲೆಗೆ ಬೋಯಿಂಗ್ ಇಂಡಿಯಾ ಸಂಸ್ಥೆಯ 250 ಆಕ್ಸಿಜನ್ ಬೆಡ್ ಆಸ್ಪತ್ರೆಗೆ ಮಂಜೂರು. ಮುರುಗೇಶ್ ನಿರಾಣಿ. ಜಿಲ್ಲೆಯಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ, ಸಚಿವ ಮುರುಗೇಶ್ ನಿರಾಣಿ. ಕರ್ನಾಟಕದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಮೇ 10 ರಿಂದ 2 ವಾರಗಳ ಕಾಲ ಲಾಕ್ಡೌನ್ ಘೋಷಣೆ. ಈಗ ವಾರ್ತೆಗಳ ವಿವರ. ಕೋವಿಡ್ 2ನೇ ಅಲೆಯಿಂದ ರಾಜ್ಯದಲ್ಲಿ ಸೃಷ್ಟಿಯಾಗಿರುವ ಆಕ್ಸಿಜನ್ ಬೆಡ್ ಕೊರತೆ ನಿವಾರಣೆ ನಿಟ್ಟಿನಲ್ಲಿ ಬೋಯಿಂಗ್ ಇಂಡಿಯಾ ಸಂಸ್ಥೆ ಮುಂದೆ ಬಂದಿದ್ದು, ಈ ಸಂಸ್ಥೆಯ ಕಲಬುರಗಿ ಜಿಲ್ಲೆಯಲ್ಲಿ 250 ಆಕ್ಸಿಜನ್ ಬೆಡ್ ಆಸ್ಪತ್ರೆ ಸ್ಥಾಪಿಸಲು ಮಂಜೂರಾತಿ ನೀಡಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮುರುಗೇಶ್ ನಿರಾಣಿಯವರು ತಿಳಿಸಿದ್ದಾರೆ. ನಗರದ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಇದೇ ಸಂಸ್ಥೆಯಿಂದ ಬೆಂಗಳೂರಿನ ಯಲಹಂಕದಲ್ಲಿಯೂ 200 ಆಕ್ಸಿಜನ್ ಬೆಡ್ ಸ್ಥಾಪಿಸಲಾಗುತ್ತಿದೆ ಎಂದಿದ್ದಾರೆ. ಪ್ರಸ್ತುತ ಜಿಲ್ಲೆಗೆ 30 KL ಆಕ್ಸಿಜನ್ ಅವಶ್ಯಕತೆ ಇದೆ. ಜಿಲ್ಲೆಗೆ ವಿವಿಧ ಮೂಲಗಳಿಂದ ಆಕ್ಸಿಜನ್ ಲಭ್ಯವಿದೆಯಾದರೂ ಆಮದು ಮಾಡಿಕೊಳ್ಳಲು ಆಕ್ಸಿಜನ್ ತುಂಬಿಕೊಂಡು ಬರುವ ಆಕ್ಸಿಜನ್ ಕಂಟೈನರ್ ಇಲ್ಲದಿರುವುದು ತೊಂದರೆಗೆ ಈಡು ಮಾಡಿದೆ. ಹೊಸ ಆಕ್ಸಿಜನ್ ಟ್ಯಾಂಕರ್ಗಳು ಈಗಾಗಲೇ ಬಳ್ಳಾರಿ ಜಿಲ್ಲೆಗೆ ಬಂದಿದ್ದು, 2 ದಿನಗಳ ಈ ಆಕ್ಸಿಜನ್ ಟ್ಯಾಂಕರ್ಗಳು ಜಿಲ್ಲೆಗೆ
ಬರಲಿವೆ ಎಂದು ಹೇಳಿದ್ದಾರೆ. ಆಕ್ಸಿಜನ್ ಸಮಸ್ಯೆಗೆ ತುರ್ತಾಗಿ ಪರಿಹಾರ ಕಂಡುಕೊಳ್ಳಲು ಪ್ರಾಯೋಗಿಕವಾಗಿ ಜಿಲ್ಲೆಗೆ 100 ಆಕ್ಸಿಜನ್ ಕನ್ಸನ್ಟ್ರೇಟರ್ ಖರೀದಿಸಿದ್ದು ಇದೇ ಸೋಮವಾರ ಕಲಬುರಗಿಗೆ ತಲುಪಲಿವೆ. ತಲಾ 2 ರೋಗಿಗಳಿಗೆ 1 ಕನ್ಸನ್ಟ್ರೇಟರ್ದಿಂದ ಆಕ್ಸಿಜನ್ ಪೂರೈಸಬಹುದಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕನ್ಸನ್ಟ್ರೇಟರ್ ಆಮದು ಮಾಡಿಕೊಳ್ಳಲು ನಿರ್ಧರಿಸಿದ್ದು ಕೇಂದ್ರ ಸರ್ಕಾರದಿಂದಲೂ 3000 ಆಕ್ಸಿಜನ್ ಕನ್ಸನ್ಟ್ರೇಟರ್ ಬರಲಿದೆ ಎಂದು ಸಚಿವ ಮುರುಗೇಶ್ ನಿರಾಣಿಯವರು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟಾರೆ 1600 ಕೋವಿಡ್ ಬೆಡ್ಗಳಿವೆ. ಜಿಲ್ಲೆಯಲ್ಲಿನ ಸಕ್ರಿಯ ಸೋಂಕಿತರ ಪೈಕಿ ಆಕ್ಸಿಜನ್ ಬೆಡ್ ಮೇಲೆ 440 ಮತ್ತು ಐಸಿಯುನಲ್ಲಿ 378 ರೋಗಿಗಳು ಚಿಕಿತ್ಸೆ ಪಡೆದಿದ್ದಾರೆ. ಸೌಮ್ಯ ಲಕ್ಷಣದ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಜಿಮ್ಸ್ ಬಳಿ ಇರುವ ಸಮಾಜ ಕಲ್ಯಾಣದ ವಸತಿ ನಿಲಯದಲ್ಲಿ 500 ಹಾಸಿಗೆಯ ಕೋವಿಡ್ ಕೇರ್ ಸೆಂಟರ್ ತೆರೆಯಲು ಎಲ್ಲಾ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದಿದ್ದಾರೆ. ಶನಿವಾರ ಬೆಳಗ್ಗೆ ಜಿಲ್ಲೆಗೆ 200 ವಯಲ್ ರೆಮ್ಡಿಸಿವಿರ್ ಇಂಜೆಕ್ಷನ್ ಬಂದಿವೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚಿನ ಇಂಜೆಕ್ಷನ್ ಒದಗಿಸಲು ಸರ್ಕಾರ ಭರವಸೆ ನೀಡಿದೆ ಎಂದಿದ್ದಾರೆ. ಮುದಾಳ್ ಮತ್ತು ಬೆಳಗಾವಿಯಲ್ಲಿ ರೆಮ್ಡಿಸಿವಿರ್ ಉತ್ಪಾದನೆಗೆ ಅನುಮತಿ. ದೇಶದಲ್ಲಿ ಈ ಹಿಂದೆ ರೆಮ್ಡಿಸಿವಿರ್ ಉತ್ಪಾದನೆಗೆ ಕೇವಲ 2 ಕಡೆ ಅನುಮತಿ ನೀಡಲಾಗಿತ್ತು. ಇತ್ತೀಚೆಗೆ ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ರೆಮ್ಡಿಸಿವಿರ್ ಇಂಜೆಕ್ಷನ್ಗೆ ಹೆಚ್ಚಿನ ಬೇಡಿಕೆ ಬಂದ ಕಾರಣ ದೇಶದಾದ್ಯಂತ 20 ಕಡೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಉತ್ಪಾದನೆಗೆ ಕೇಂದ್ರ ಸರ್ಕಾರ ಅನುಮತಿಸಿದೆ. ಇದರಲ್ಲಿ ರಾಜ್ಯದ ಮುಧೋಳ್ ಮತ್ತು ಬೆಳಗಾವಿಯ ಆನಂದ್ ಫಾರ್ಮಾ ಸಂಸ್ಥೆಯ 2 ಯೂನಿಟ್ಗಳು ಸೇರಿವೆ. ಈ ಘಟಕಗಳು ಮೇ 17ರಿಂದ ಉತ್ಪಾದನೆ ಆರಂಭಿಸಲಿದ್ದು ರಾಜ್ಯದಲ್ಲಿ ರೆಮ್ಡಿಸಿವಿರ್ ಸಮಸ್ಯೆಗೆ ಬಗೆಹರಿಯಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಿಟಿ ಸ್ಕ್ಯಾನ್ ದರ ನಿಯಮ ಉಲ್ಲಂಘಿಸಿದರೆ ಕ್ರಮ. ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಸೇವೆಗೆ ದರ ನಿಗದಿಪಡಿಸಿ ರಾಜ್ಯ ಸರ್ಕಾರ ಈಗಾಗಲೇ ಆದೇಶ. ಸಿಟಿ ಸ್ಕ್ಯಾನ್ ದರ ನಿಯಮ ಉಲ್ಲಂಘಿಸಿದರೆ ಕ್ರಮ. ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಸೇವೆಗೆ ದರ ನಿಗದಿಪಡಿಸಿ ರಾಜ್ಯ ಸರ್ಕಾರ ಈಗಾಗಲೇ ಆದೇಶಿಸಿದೆ. ಸ್ಕ್ಯಾನ್ಗೆ ಬರುವ ರೋಗಿಗಳಿಂದ ನಿಗದಿತ ದರಕ್ಕಿಂತ ಹೆಚ್ಚಿನ ಹಣ ಪಡೆದಲ್ಲಿ ಅಂತಹ ಆಸ್ಪತ್ರೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಮುರುಗೇಶ್ ನಿರಾಣಿಯವರು ಎಚ್ಚರಿಕೆ ನೀಡಿದ್ದಾರೆ. ಹೆಚ್ಚಿನ ದರ ವಿಧಿಸುವುದು ಆಸ್ಪತ್ರೆಗಳ ಮೇಲೆ ನಿಗಾ ವಹಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ಸಹ ನೀಡಲಾಗಿದೆ ಎಂದಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಕೋವಿಡ್ ರೋಗಿಗಳಿಗೆ ಅವರ ಸಂಬಂಧಿಕರು ಅಥವಾ ಕುಟುಂಬದವರು ಮನೆಯಿಂದ ಮಾಡಿದ ಆಹಾರವನ್ನು ತಲುಪಿಸಲು ಆಸ್ಪತ್ರೆಯಲ್ಲಿ ಒಂದು ಸಮಯ ನಿಗದಿ ಮಾಡಲಾಗುವುದು. ಈ ಕುರಿತು ಚರ್ಚೆ ನಡೆಸಿ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಈಗಾಗಲೇ ಕೋವಿಡ್-19 2ನೇ ಹಂತದ ವೇವ್ ಪ್ರಾರಂಭವಾಗಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಕೋವಿಡ್ ಹರಡಿ ಆಕ್ಸಿಜನ್ನು ಮತ್ತು ರೆಮಿಡಿಸಿವಿರ್ ಇಂಜೆಕ್ಷನ್ನು ಇದಕ್ಕೆ ಸಂಬಂಧಪಟ್ಟಂಥ ಬೆಡ್ಗಳಿರ್ಬೋದು ಬೇರೆ ಬೇರೆ ಸಿಗಲಾರ್ದೇ ಸಾಕಷ್ಟು ಜಿಲ್ಲೆಗಳಲ್ಲಿ ತೊಂದರೆ ಆಗ್ತಾಯಿದೆ. ಅದರಲ್ಲಿ ನಮ್ಮ ಕಲಬುರಗಿ ಜಿಲ್ಲೆನೂ ಒಂದು. ಆದರೂ ಸಹಿತ ಜಿಲ್ಲಾಡಳಿತ ಮತ್ತು ನಮ್ಮ ಜನಪ್ರತಿನಿಧಿಗಳು ಒಟ್ಟಾರೆ ಕೂಡಿ ಅತ್ಯಂತ ಹಗಲು ರಾತ್ರಿ 24/7 ಕೆಲಸ ಮಾಡೋದ್ರ ಮುಖಾಂತರ ಒಂದು ಸ್ಟೇಜಿಗೆ ತರ್ತಾ ಇದ್ದಾರೆ. ನಾನು ಸಂಪೂರ್ಣವಾಗಿ ಈ ಬೆಡ್ಡು ಮತ್ತು ಆಕ್ಸಿಜನ್ನು ರೆಮಿಡಿಸಿವಿರ್ ಇಂಜೆಕ್ಷನ್ನು ಎಲ್ಲರಿಗೂ ಸಿಕ್ಕಿದೆ ಅನ್ನುವಂಥದ್ದಿಲ್ಲ. ಅವೈಲೇಬಲ್ ಇರುವಂಥ ಕೋಟಾದಲ್ಲಿ ಅತಿ ಹೆಚ್ಚು ತರಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಈಗ ಪ್ರೆಸ್ ಮೀಟ್ ಆಗೋಕ್ಕಿಂತ ಪೂರ್ವದಲ್ಲಿ ನಾನು ಆಲ್ಮೋಸ್ಟ್ 2.5-3 ತಾಸು ಜಿಲ್ಲಾ ಆಡಳಿತದ ಜೊತೆಗೆ ನಮ್ಮೆಲ್ಲ ಜನಪ್ರತಿನಿಧಿಗಳು ಸೇರಿ ಚರ್ಚೆಯನ್ನು ಮಾಡಿದ್ದೀವಿ. ಇದಕ್ಕೆ ಯಾವ್ಯಾವ ರೀತಿ ಈಗ ಇರುವಂಥ ಪರಿಸ್ಥಿತಿಗೆ ಯಾವ ರೀತಿ ನಾವು ಸಮಸ್ಯೆಗೆ ಪರಿಹಾರ ಹುಡುಕುವಂಥದ್ದನ್ನು ಕಡೆ ಗಮನ ಕೊಡಬೇಕು. ಮತ್ತು ಥರ್ಡ್ ವೇವ್ ಬಂದಾಗ ನಾವು ಈಗಾಗಲೇ ಏನು ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಕಡೆ ನಾವು ಭಾಳ ದೀರ್ಘವಾಗಿ ನಾವು ಚರ್ಚೆಯನ್ನು ಮಾಡಿದ್ವಿ. ಈಗಾಗಲೇ ನಮ್ಮ 1600 ಬೆಡ್ ಇರುವಂಥ ಈ ಸಂಬಂಧಪಟ್ಟಂಥ ಕೋವಿಡ್ದಲ್ಲಿ ಆಕ್ಸಿಜನ್ಗೆ ಸಂಬಂಧಪಟ್ಟಂಥ ರೋಗಿಗಳು 440 ಇದೆ ಮತ್ತು ಐ ಸಿ ಯುದಲ್ಲಿರುವಂಥವ್ರು 378, ಅಪ್ರಾಕ್ಸಿಮೇಟ್ಲಿ ±800 ಇವತ್ತು ಇದರಲ್ಲಿದೆ. ಆಮೇಲೆ ಇನ್ನೊಂದು 500 ಬೆಡ್ಡದ್ದು ಈಗಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಜಿಮ್ಸ್ ಪಕ್ಕದಲ್ಲಿರುವಂಥ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲನ್ನು ಅದರಲ್ಲಿ ಪ್ರಿಲಿಮಿನರಿ ಸ್ಟೇಜಲ್ಲಿ ಬಂದಿರುವಂಥವ್ರಿಗೆ ಅವ್ರಿಗೆ ಆಕ್ಸಿಜನ್ ಬೇಕಾಗದೇ ಇರುವಂಥವ್ರು ಪ್ರಿಲಿಮಿನರಿ ಅವ್ರಿಗೆ ಪಾಸಿಟಿವ್ ಬಂದ ತಕ್ಷಣವೇ ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರವಾಗಿ ಅದನ್ನು ಮಾಡ್ತಾಯಿದ್ದೀವಿ. ನಂತರ ಇವತ್ತು 200 ಮಾತ್ರ ನಮಗೆ ರೆಮಿಡಿಸಿವಿರ್ ಇಂಜೆಕ್ಷನ್ ಬಂದಿತ್ತು. ಇವತ್ತು ನಾವು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವ್ರಿಗೆ ಮತ್ತು ಸೆಕ್ರೆಟರಿ ಅವ್ರಿಗೆ ನಮ್ಮ ಕಲಬುರಗಿ ಇನ್ಚಾರ್ಜ್ ಗುಂಜನ್ ಕೃಷ್ಣ ಮೇಡಮ್ ಅವ್ರಿಗೆ ಎಲ್ಲರಿಗೂ ಇವತ್ತು ಬೆಳಿಗ್ಗೆ ನಾವು ಅಷ್ಟು ಸೇರೇನೆ ಮಾತಾಡಿದ್ವಿ. ಮಾತಾಡಿದ ನಂತರ ಹೆಚ್ಚಿನ ಕೋಟಾವನ್ನು ಇವತ್ತು ನಿನ್ನೇನಾಗಿತ್ತು ಅದಕ್ಕಿಂತ ಜಾಸ್ತಿ ನಮಗೆ ನಾಳೆ ಬರುವಂಥದ್ರಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಅವರು ಒಪ್ಕೊಂಡಿದ್ದಾರೆ ಹೆಚ್ಚಿನ ಕಮಿಟಿದಲ್ಲಿ ಕೊಡೋದು. ಮತ್ತು ಈಗಾಗಲೇ ಲಾಸ್ಟ್ ಟೈಮ್ ಬಂದಾಗ ಹೇಳಿದೆ ನಮ್ಮ ದೇಶದಲ್ಲಿ 20 ಯೂನಿಟ್ಗಳಲ್ಲಿ ಈ ರೆಮಿಡಿಸಿವಿರ್ ಇಂಜೆಕ್ಷನನ್ನು ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 2 ಘಟಕಗಳು ಸಿಕ್ಕಿದೆ. ಒಂದು ಉತ್ತರ ಕರ್ನಾಟಕದಲ್ಲಿ ಸತೀಶ್ ಗಾರ್ಗೆ ಅನ್ನುವಂಥವ್ರು ಶ್ರೀ ಆನಂದ್ ಲೈಫ್ ಸೈನ್ಸ್ ಅನ್ನುವಂಥ ಒಂದು ಸಂಸ್ಥೆ ಮೂಲತಃ ಮುಧೋಳದವರು. ಅವ್ರ ಯೂನಿಟ್ ಒಂದು ಮುಧೋಳದಲ್ಲಿದೆ, ಒಂದು ಬೆಳಗಾವದಲ್ಲಿದೆ. ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಇದೇ 17ನೇ ತಾರೀಕಿನಿಂದ ಆ ಪ್ರೊಡಕ್ಷನ್ ಪ್ರಾರಂಭ ಆಗ್ತಾಯಿದೆ. 17ನೇ ತಾರೀಕಿನಿಂದ ಆ 17ನೇ ತಾರೀಕಿನ ನಂತರ ಪ್ರಾರಂಭ ಆಗಿ
72 ಅವರ್ಸ್ದಲ್ಲಿ ಆ ಪ್ರಾಡಕ್ಟ್ಸನ್ನು ಮಾರ್ಕೆಟಿಗೆ ಬರ್ತಾ ಇದೆ. ಅದೊಂದು ಒಳ್ಳೆಯ ಸುದ್ದಿ ಇಲ್ಲಿ. ಮತ್ತು ಆಕ್ಸಿಜನ್ಗೆ ಸಂಬಂಧಪಟ್ಟಂಥದ್ದು ಹೇಳಬೇಕಂದ್ರೆ ನಮ್ಗೆ ಆಕ್ಸಿಜನ್ದ ಅವೈಲೇಬಿಲಿಟಿ ಏನೂ ಕೊರತೆ ಇಲ್ಲ. ನಮ್ಮ ಬೇರೆ ಬೇರೆ ಮೂಲಗಳಿಂದ ಸಿಗ್ತಾ ಇದೆ. ಆ ತರಲಿಕ್ಕೆ ಟ್ರಾನ್ಸ್ಪೋರ್ಟದ್ದು ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ನಾನು ಇನ್ನೊಂದು ಎಕ್ಸ್ಕ್ಲೂಸಿವ್ ಆಗಿ 2 ಟ್ಯಾಂಕರ್ಗಳನ್ನು ಮಾಡಿದ್ದೀವಿ. ಮೊನ್ನೊಂದು ಬಂತು, ಇವತ್ತು ನಿನ್ನೆ ರಾತ್ರಿ ಬಿಟ್ಟಿದೆ. ಯಾವುದೇ ಮೂಮೆಂಟಿಗೆ ಇವತ್ತೊಂದು ಬರ್ತಾಯಿದೆ ಎಡಿಷನಲ್ ಆಗಿ ಗೌರ್ಮೆಂಟ್ ಕೋಟಾ ಕೊಟ್ಟದನ್ನು ಹೊರತುಪಡಿಸಿ. ಆಮೇಲೆ ಮೊನ್ನೆ ರಿಜಿಸ್ಟ್ರೇಷನ್ ಆಗಿದೆ ಒಂದು ನ್ಯೂ ಟ್ಯಾಂಕು, ಅದು ನಿನ್ನೆ ಬಳ್ಳಾರಿಯಲ್ಲಿ ಬಂದಿದೆ. ಅದನ್ನು ಡೈರೆಕ್ಟಾಗಿ ಆಕ್ಸಿಜನ್ ತುಂಬಿದ ಮೇಲೆ ಅದನ್ನು ತರಲಿಕ್ಕೆ ಆಗೋದಿಲ್ಲ. ಹೊಸ ಟ್ಯಾಂಕ್ ಇರೋದ್ರಿಂದ ಅದನ್ನು ಕ್ಲೀನ್ ಮಾಡಿ ಒಂದು 2-3 ಸಲ ಫಿಲ್ಲಿಂಗು ಮತ್ತು ಅಲ್ಲೇ ಡಿಸ್ಚಾರ್ಜ್ ಮಾಡಿ ಅದು ಹ್ಯೂಮನ್ ಕನ್ಸಂಪ್ಷನ್ಗೆ ಯೂಸ್ ಆಗುವಂಥ ಕ್ವಾಲಿಟಿ ಬಂದ ಮೇಲೆ ತರುವಂಥದ್ದು ಮಾಡ್ತಾಯಿದ್ದಾರೆ. ಇವತ್ತು ರಾತ್ರಿವರೆಗೆ ಅದು ಡಿಸ್ಪ್ಯಾಚ್ ಆಗ್ತದೆ ಬಳ್ಳಾರಿಯಿಂದ ಹೊಸ ಟ್ಯಾಂಕರು. ನಾಳೆ ಬೆಳಿಗ್ಗೆ ಅದು ಇಲ್ಲಿ ಬಂದು ರೀಚ್ ಆಗ್ತಾಯಿದೆ. ಅದು ಎರಡೂ ಬಂದರೆ ನಮ್ಮ ರೆಗ್ಯುಲರ್ ಕೋಟಾ ಪ್ಲಸ್ ಇವು 2 ಟ್ಯಾಂಕ್ ಕುಡಿಸಿದರೆ ನಮಗೇನು ಕನ್ಸಂಪ್ಷನ್ ಬೇಕಾಗಿದೆ. ಈಗ 15 ದಿವಸದ ಹಿಂತು ಅಂದರೆ ನಮ್ಮ 10 KL ಸಾಕಾಗ್ತಾ ಇತ್ತು. ಹೋದ ವಾರದಲ್ಲಿ 15 KL ಇತ್ತು. ಇವತ್ತು 25 KL ಸಮೀಪ ನಮ್ಗೆ ಅಂದಾಜು ಪ್ಲಸ್ ಆರ್ ಮೈನಸ್ ಬೇಕಾಗ್ತದೆ, ಗೌರ್ಮೆಂಟ್ ಹಾಸ್ಪಿಟಲು ಮತ್ತು ಪ್ರೈವೇಟ್ ಸೇರಿ. ಇದು ಇನ್ನೊಂದು ವಾರ ಬಿಟ್ಟರೆ 30 KLಗೆ ರೀಚ್ ಆಗ್ಬೋದು. ನಮ್ಮ ಮುಂದಿನ ವಾರದನ್ನು ಲೆಕ್ಕ ಇಟ್ಟು ಒಂದೇ ಇವತ್ತು 30 KLಗೆ ನಮ್ಮ ಗೌರ್ಮೆಂಟ್ ಅಲಾಟೆಡ್ ಕೋಟಾ ಪ್ಲಸ್ ನಾವು ಹೊರಗಡೆ ಪ್ರಯತ್ನ ಮಾಡಿ ತರುವಂಥದ್ದನ್ನು ನೋಡ್ಕೊಂಡು ಮಾಡ್ತಾಯಿದ್ವಿ. ಮತ್ತು ಭಾಳ ಸ್ಟ್ರಿಕ್ಟಾಗಿ ಈ ನಮ್ಮ ಪ್ರೊಡಕ್ಷನ್ ಆಗಿರುವಂಥದ್ದನ್ನು ಇಂಡಸ್ಟ್ರಿಯಲ್ಗೆ ಯೂಸ್ ಆಗದೇ ಇರುವಂಥ ಮತ್ತು ಪ್ರೊಡಕ್ಷನ್ ಮಾಡುವಂಥವ್ರು ಬೇರೆ ಕಡೆ ಸೇಲ್ ಆಗಲಾರ್ದಂತೆ ನಾವು ಮೊನ್ನೆ ಮಾತಾಡಿದ್ವಿ. ನಮ್ಮ ಜಿಲ್ಲಾಡಳಿತ ಸ್ಟ್ರಿಕ್ಟಾಗಿ ಇಲ್ಲೊಂದು ವಿಜಯ್ ಗ್ಯಾಸ್ ಏಜೆನ್ಸಿ ಅನ್ನುವಂಥವ್ರಿಗೆ ಅದನ್ನು ದಾಳಿ ಮಾಡಿ ಅವ್ರನ್ನ ಸಿಲಿಂಡರ್ ಹಿಡಿದು ಅವ್ರ ಮುಂದೆ ಬೇರೆ ಕಡೆ ಇಂಡಸ್ಟ್ರಿಯಲ್ ಯೂಸಿಗೆ ಸೇಲ್ ಮಾಡಲಾರ್ದೇ ಎಲ್ಲನೂ ಇಲ್ಲಿ ಲೋಕಲ್ ಕೊಡಬೇಕನ್ನುವಂಥದ್ದನ್ನು ಮಾಡಿದ್ದಾರೆ. ಅವ್ರು ತಿಳುವಳಿಕೆ ಹೇಳಿದ್ದಾರೆ. ಎಲ್ಲರೂ ಒಪ್ಕೊಂಡು ಹೈಯೆಸ್ಟ್ ಪ್ರೊಡಕ್ಷನ್ ಮಾಡುವಂಥದ್ದು ಮತ್ತು ಇಲ್ಲೇ ಅದನ್ನು ಸಪ್ಲೈ ಮಾಡುವಂಥದ್ರ ಕಡೆ ಗಮನ ಹರಿಸಿದ್ದಾರೆ. ಅದು ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಸದ ಡಾಕ್ಟರ್ ಉಮೇಶ್ ಯಾದವ್, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಮತ್ತು ಕಲಬುರಗಿ ದಕ್ಷಿಣ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ವಿಧಾನ ಪರಿಷತ್ನ ಶಾಸಕರಾದ ಬಿಜಿ ಪಾಟೀಲ್, ಶಶೀಲ್ ಜಿ ನಮೋಶಿ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಅಧ್ಯಕ್ಷ ಚಂದು ಪಾಟೀಲ್, ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಜಿಲ್ಲಾಧಿಕಾರಿ ವಿ ಜೋಸ್ನಾ ಮತ್ತಿತರರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೋವಿಡ್-19 ಎರಡನೇ ಅಲೆ ನಿಯಂತ್ರಣ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು, ಅಧಿಕಾರಿಗಳು ಪ್ರಾಮಾಣಿಕವಾಗಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸೋಣ ಎಂದು ಗಣಿ ಮತ್ತು ಭೂವಿಜ್ಞಾನ ಹಾಗೂ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮುರುಗೇಶ್ ನಿರಾಣಿ ಅವರು ಕರೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ಸಂಜೆ ಕೋವಿಡ್ ನಿಯಂತ್ರಣ ಕುರಿತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ವಿವಿಧ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರತಿನಿತ್ಯ ಕೋವಿಡ್-19 ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಿದ್ದು, ಈ ಕುರಿತು ನಿಯಂತ್ರಣ ಸಾಧಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಗೆ ಅಗತ್ಯ ಆಕ್ಸಿಜನ್, ವೆಂಟಿಲೇಟರ್ ಸೇರಿದಂತೆ ಆರೋಗ್ಯ ಸೇವೆಗಳನ್ನ ಪೂರೈಸಲಾಗುವುದು ಎಂದಿದ್ದಾರೆ. ಪ್ರತಿದಿನ ಕೋವಿಡ್ ಬುಲೆಟಿನ್ನಲ್ಲಿ ಪ್ರಕಟಿಸುವ ಅಂಕಿ ಅಂಶಗಳನ್ನ ವಿಚಾರವಾಗಿ ಸಾರ್ವಜನಿಕರಿಗೆ ಪೂರಕವಾದ ಮಾಹಿತಿ ನೀಡಲಾಗ್ತಿಲ್ಲ ಎಂದು ಸಭೆಯಲ್ಲಿ ಕೇಳಿಬಂದ ಆರೋಪಕ್ಕೆ ಸಚಿವ ಮುರುಗೇಶ್ ನಿರಾಣಿಯವರು ಪ್ರತಿಕ್ರಿಯೆ ನೀಡಿ, ಬೆಡ್, ವೆಂಟಿಲೇಟರ್, ಆಕ್ಸಿಜನ್ ಮುಂತಾದ ಆರೋಗ್ಯ ಸೇವಾ ಲಭ್ಯತೆ ಕುರಿತು ನಿಖರವಾದ ಮಾಹಿತಿಯನ್ನು ನೀಡುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಪ್ರಸ್ತುತ ರೆಮ್ಡಿಸಿವಿರ್ ಲಸಿಕೆಯ ಕೊರತೆ ಇದೆ. ಈಗಾಗಲೇ 200 ವೈಲ್ಡ್ ರೆಮ್ಡಿಸಿವಿರ್ ಲಸಿಕೆ ಜಿಲ್ಲೆಗೆ ಪೂರೈಸಲಾಗಿದ್ದು, ಜನರ ಆರೋಗ್ಯ ದೃಷ್ಟಿಯಿಂದ ಬೇಡಿಕೆಗೆ ತಕ್ಕಂತೆ ಕೂಡಲೇ ಹೆಚ್ಚಿನ ಲಸಿಕೆ ನೀಡಲಾಗುವುದು ಎಂದಿದ್ದಾರೆ. ಕೋವಿಡ್ ಕೇರ್ ಕೇಂದ್ರಗಳನ್ನು ಆರಂಭಿಸುವಂತೆ ಜಿಲ್ಲಾಡಳಿತಕ್ಕೆ ಸಚಿವರು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೋವಿಡ್-19 ನಿಯಂತ್ರಣ ಹಾಗೂ ಕಳೆದೊಂದು ವಾರದಿಂದ ಜಿಲ್ಲಾ ಕೊರೋನಾ ಸೋಂಕಿತರ ಸಂಖ್ಯಾ ವರದಿ ಏರಿಕೆ ಕುರಿತು ಸಚಿವರಿಗೆ ಜಿಲ್ಲಾಧಿಕಾರಿ ವಿ ಜೋಸ್ನಾ ಅವರು ಮಾಹಿತಿ ನೀಡಿದರು. ಕೋವಿಡ್ ನಿಯಂತ್ರಣಕ್ಕಾಗಿ ಗ್ರಾಮೀಣ ಭಾಗದಲ್ಲೂ ವ್ಯಾಕ್ಸಿನ್ ನೀಡುವ ಅವಶ್ಯಕತೆ ಇದೆ ಎಂದ ಜಿಲ್ಲಾಧಿಕಾರಿಗಳು ಸದ್ಯದಲ್ಲಿ ಆಕ್ಸಿಜನ್ ವಾರ್ ರೂಮ್ ರಚಿಸಲಿದ್ದು, ಹೆಚ್ಚುವರಿ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಈ ವಾರ್ ರೂಮ್ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ. ಪ್ರತಿ 100 ಮೀಟರ್ ವ್ಯಾಪ್ತಿಯಲ್ಲಿ 5 ಪಾಸಿಟಿವ್ ಕೊರೋನಾ ಪ್ರಕರಣಗಳು ದೃಢಪಟ್ಟರೆ ಅದನ್ನು ಕಂಟೈನ್ಮೆಂಟ್ ವಲಯ ಎಂದು ಗುರುತಿಸಲಾಗುವುದು ಎಂದು ಡಿಸಿ ಜೋಸ್ನಾ ಅವರು ವಿವರಿಸಿದ್ದಾರೆ. ಇನ್ನು ಅಕ್ರಮ ರೆಮ್ಡಿಸಿವಿರ್ ಲಸಿಕೆ ಮಾರಾಟ ದಂಧೆ ಕುರಿತು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ವಹಿಸಿದೆ ಎಂದು ನಗರದ ಪೊಲೀಸ್ ಆಯುಕ್ತ ಎನ್ ಸತೀಶ್ ಕುಮಾರ್ ಅವರು ಸಚಿವರಿಗೆ ವಿವರಿಸುತ್ತಾ, ಈಗಾಗಲೇ ನಗರದಲ್ಲಿ ಅಕ್ರಮವಾಗಿ ರೆಮ್ಡಿಸಿವಿರ್ ಮಾರಾಟ ಮಾಡುತ್ತಿರುವ ಬಗ್ಗೆ ಒಟ್ಟು 3 ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದಿದ್ದಾರೆ. ಸಭೆಯಲ್ಲಿ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಯಾದವ್, ಕೆಕೆಆರ್ಡಿಬಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರ್, ಶಾಸಕರಾದ ಪ್ರಿಯಾಂಕ್ ಖರ್ಗೆ, ಸುಭಾಷ್ ಗುತ್ತೇದಾರ್, ಡಾಕ್ಟರ್ ಅವಿನಾಶ್ ಜಾಧವ್, ಎಂವೈ ಪಾಟೀಲ್, ವಿಧಾನ ಪರಿಷತ್ನ ಸದಸ್ಯ ಶಶೀಲ್ ಜಿ ನಮೋಶಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಿಲೀಶ್ ಸಾಸಿ, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಸುಧಾಕರ್ ಲೋಖಂಡೆ, ಆರೋಗ್ಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು.
ದಿನೇ ದಿನೇ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿರೋ ಕಾರಣ ಕರ್ನಾಟಕ ಸರ್ಕಾರ ಮೇ 10ರಿಂದ 14 ದಿನಗಳ ಕಾಲ ಲಾಕ್ಡೌನ್ ಘೋಷಣೆ ಮಾಡಿದೆ. ರಾಜ್ಯದಲ್ಲಿ ಸೋಂಕಿಗೆ ಒಳಗಾಗ್ತಿರುವವರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದ್ದು 2 ವಾರಗಳ ಕಾಲ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ಪ್ರಮಾಣ ಹಾಗೂ ಮೃತರ ಸಂಖ್ಯೆ ದಿನೇ ದಿನೇ ಏರುಗತಿಯಲ್ಲಿ ಸಾಗ್ತಿರೋ ಕಾರಣ ಮುಖ್ಯಮಂತ್ರಿ ಬಿಎಸ್ವೈ 15 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಆದೇಶ ಹೊರಡಿಸಿದ್ದಾರೆ. ಆಹಾರ, ಹಾಲು, ತರಕಾರಿ ಮಾರಾಟಕ್ಕೆ ಅನುಕೂಲವಾಗುವಂತೆ ಬೆಳಿಗ್ಗೆ 6ರಿಂದ 10 ಗಂಟೆವರೆಗೆ ಅನುಮತಿ ನೀಡಲಾಗಿದೆ. ಹಾಲಿನ ಅಂಗಡಿಗಳು ಸಂಜೆ 6 ಗಂಟೆವರೆಗೆ ತೆರೆದಿರಲು ಅನುಮತಿ ನೀಡಿದೆ. ಇನ್ನು ತಳ್ಳಗಾಡಿಯಲ್ಲಿ ಕೂಡ ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ಕೂಲಿ ಕಾರ್ಮಿಕರ ಹಿತದೃಷ್ಟಿಯಿಂದ ನಿಗದಿತ ಕಟ್ಟಡದೊಳಗೆ ಜನರನ್ನ ಬಳಕೆ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಲಾಕ್ಡೌನ್ ವೇಳೆಯಲ್ಲಿ ಆಟೋ, ಕ್ಯಾಬ್, ಬಸ್ ಸಂಚಾರ ಸಂಪೂರ್ಣ ಬಂದ್ ಆಗಲಿದೆ. ಮದ್ಯವನ್ನ ಪಾರ್ಸಲ್ ನೀಡಲು ಮಾತ್ರ ಅವಕಾಶ ನೀಡಿದ್ದು ಇದಕ್ಕೂ ಬೆಳಿಗ್ಗೆ 6ರಿಂದ 10 ಗಂಟೆವರೆಗೆ ಮಾತ್ರ ಅನುಮತಿ ನೀಡಿದೆ. ಸಿನಿಮಾ ಹಾಲ್ಗಳು, ಶಾಪಿಂಗ್ ಮಾಲ್ಗಳು, ಜಿಮ್, ಕ್ರೀಡಾ ಸಂಕೀರ್ಣಗಳು, ಈಜುಕೊಳ, ಉದ್ಯಾನವನಗಳು, ಮನರಂಜನಾ ಪಾರ್ಕ್, ಕ್ಲಬ್, ಥಿಯೇಟರ್ಗಳು, ಬಾರ್ಗಳು ಮತ್ತು ಸಮುದಾಯ ಭವನಗಳಂತ ಸ್ಥಳಗಳು ಮುಚ್ಚಲಿವೆ. ಈಗಾಗಲೇ ನಿಗದಿಯಾಗಿರುವ ಮದುವೆಗಳಿಗೆ ಮಾತ್ರ 50 ಜನರಿಗೆ ಅವಕಾಶ ನೀಡಲಾಗಿದೆ. ಅಂತರ್ ಜಿಲ್ಲೆಗೆ ಮತ್ತು ಅಂತರ್ ರಾಜ್ಯದಲ್ಲಿ ಓಡಾಟವನ್ನ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದೆ. ಈಗ ಪುಟ್ಟೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕಲಬುರಗಿ ಸ್ವಾಮಿನಾರಾಯಣ ಗುರುಕುಲ್ ಶಾಲೆಯಲ್ಲಿ ಆರಂಭಿಸಿದ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಸಚಿವ ಮುರುಗೇಶ್ ನಿರಾಣಿ ಉದ್ಘಾಟನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
I brought my son here like a stone. And I'm very, very happy to say today, he has been converted into a diamond. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಸ್ವಾಮಿನಾರಾಯಣ ಗುರುಕುಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕಲಬುರಗಿ ಸೈಕ್ಲಿಂಗ್ ಕ್ಲಬ್ ಸಹಯೋಗದೊಂದಿಗೆ ಸ್ವಾಮಿನಾರಾಯಣ ಗುರುಕುಲ್ ಶಾಲೆಯಲ್ಲಿ ಆರಂಭಿಸಿದ 150 ಬೆಡ್ಗಳ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮುರುಗೇಶ್ ನಿರಾಣಿಯವರು ಚಾಲನೆ ನೀಡಿದ್ದಾರೆ. ಸ್ವಾಮಿನಾರಾಯಣ್ ಗುರುಕುಲ್ ಶಾಲೆಯಲ್ಲಿ ಆರಂಭಿಸಿರುವ ಕೋವಿಡ್ ಆರೈಕೆ ಕೇಂದ್ರ ಕೋವಿಡ್ ರೋಗಿಗಳು ಚೇತರಿಸಿಕೊಳ್ಳಲು ಉತ್ತಮ ವಾತಾವರಣವಿದೆ. ಈ ಸಂಸ್ಥೆಗೆ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರದಿಂದ ಏನು ನೆರವು ಬೇಕೋ ಅದನ್ನು ನಾನು ಮಾಡಲು ಸಿದ್ಧ ಎಂದು ಸಚಿವ ಮುರುಗೇಶ್ ನಿರಾಣಿಯವರು ತಿಳಿಸಿದ್ದಾರೆ. ಸಂಸದ ಡಾಕ್ಟರ್ ಉಮೇಶ್ ಯಾದವ್, ಕೆಕೆಆರ್ಡಿಬಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರ್, ವಿಧಾನ ಪರಿಷತ್ನ ಸದಸ್ಯರಾದ ಬಿಜಿ ಪಾಟೀಲ್, ಶಶೀಲ್ ಜಿ ನಮೋಶಿ, ಶಾಸಕ ಡಾಕ್ಟರ್ ಅವಿನಾಶ್ ಯಾದವ್, ಭವಾನಿ ಸಿಂಗ್ ಠಾಕೂರ್ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ನೀಗಿಸಲು ಕೇಂದ್ರ ಸರ್ಕಾರ 1200 ಮೆಟ್ರಿಕ್ ಟನ್ ಆಕ್ಸಿಜನ್ ರಾಜ್ಯಕ್ಕೆ ನೀಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿತು. ಆದರೆ ಈ ಆದೇಶದ ವಿರುದ್ಧ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಹೈಕೋರ್ಟ್ ಕೇಂದ್ರ ಸರ್ಕಾರದ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್ ಕರ್ನಾಟಕದ ಹೈಕೋರ್ಟ್ ಆದೇಶ ಎತ್ತಿ ಹಿಡಿದಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿನ ಸಂಸದರು ಬದುಕಿದ್ದಾರಾ ಅಥವಾ ಸತ್ತಿದ್ದಾರಾ ಎಂದು ತಿಳಿಯುತ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ಇದ್ದು ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ರಾಜ್ಯದಲ್ಲಿ 25 ಸಂಸದರಿದ್ದಾರೆ. 25 ಸಂಸದರು ಆಕ್ಸಿಜನ್ ಬೇಕು ಎಂಬುದನ್ನ ಕೇಳ್ತಿಲ್ಲ. ಹೀಗಾಗಿ ಸಂಸದರು ಬದುಕಿದ್ದಾರೋ ಅಥವಾ ಸತ್ತಿದ್ದಾರೋ ತಿಳಿಯುತ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದ ಶಾಸಕ ಪ್ರಿಯಾಂಕ್ ಖರ್ಗೆ ರಾಜ್ಯದಿಂದ 4-5 ಜನ ಸಚಿವರನ್ನ ದೆಹಲಿಗೆ ಕಳಿಸಿದ್ದು ಕತ್ತೆ ಕಾಯೋಕೆ ಕಳಿಸಿದ್ದಾರಾ ಅಥವಾ ರಾಜ್ಯದ ಹಿತಾಸಕ್ತಿಗಾಗಿ ಕಳಿಸಿದ್ದಾರಾ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಮೊದಲನೇದಾಗಿ ತಮಗೆಲ್ಲರಿಗೂ ಗೊತ್ತಿರೋದು, ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಇದೆ. ನಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ MP ಗಳು 25 ಜನ ಇದ್ದಾರೆ. ಅವರು ಬದುಕಿದಾರ ಸತ್ತಿದಾರ, ರಾಜ್ಯದ ಪರವಾಗಿ ಹೋರಾಟ ಮಾಡಷ್ಟು ಎದೆಗಾರಿಕೆ ಇದೆಯಾ ಇಲ್ಲ ಅಂತ ನನಗೆ ಅನುಮಾನ ಇದೆ. ಕಾರಣ ಏನಪ್ಪ ಅಂದರೆ, ಇವತ್ತು ಈ ಆಕ್ಸಿಜನ್ ಕೊರತೆ ಇರೋದ್ರಿಂದ ಹೈಕೋರ್ಟು ಸೋಮೋಟೋ ಒಂದು ಕೇಸ್ ತೊಗೊಂಡು PIL ಇಂಟ್ರೆಸ್ಟ್, ಪಬ್ಲಿಕ್ ಇಂಟ್ರೆಸ್ಟ್ನಲ್ಲಿ ಒಂದು ಆದೇಶ ಹೊರಡಿಸ್ತದೆ. ಕಡ್ಡಾಯವಾಗಿ ನಮ್ಮ ಕರ್ನಾಟಕಕ್ಕೆ ಬೇಕಾದ ಆಕ್ಸಿಜನ್ ಪೂರೈಕೆ ನೀವು ಮಾಡಲೇಬೇಕು ಕೇಂದ್ರ ಸರ್ಕಾರದವರಂತ. ಆ ಆರ್ಡರ್ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕುತ್ತೆ. ಹೀಗೆ ಹೈಕೋರ್ಟ್ಗಳೆಲ್ಲ ಆರ್ಡರ್ಗಳು ಕೊಟ್ಕೋತಿದ್ರೆ ಕಷ್ಟ ಆಗುತ್ತೆ, ನಾವು ಪೂರೈಸೋಕ್ಕಾಗೋದಿಲ್ಲ ಅಂತ. ನಾನು ಯಾಕೆ ಕೇಳ್ತಾ ಇದ್ದೀನಿ MP ಗಳು ಸತ್ತಿದಾರ ಬದುಕಿದಾರ ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂದರೆ, ಇಷ್ಟು ಜನ MP ಗಳು ಇದ್ದು ಕೆಳಗಡೆನೂ ಅವ್ರ ಸರ್ಕಾರ ಮೇಲ್ಗಡೆನೂ ಅವ್ರ ಸರ್ಕಾರ ಇದ್ದರೂ ಕೂಡ ಒಬ್ಬ MP ತುಟಿಕ್ ಪಿಟಿಕ್ ಅಂದಿಲ್ಲ. ಯಾರಾದರೂ ಒಬ್ಬರು ಹೋಗ್ಬಿಟ್ಟು ಮೇಲ್ಗಡೆ ನಾವು ಇದು ತಾವು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ತಪ್ಪು, ಮಲತಾಯಿ ಧೋರಣೆ ಆಗ್ತಾ ಇದೆ, ನಮಗೆ ಆಕ್ಸಿಜನ್ ಕೊಡಿ ಅಂತ ಕೇಳ್ಬೋದಾಗಿತ್ತಲ್ಲ. ಯಾರಾದರೂ ಒಬ್ಬರನ್ನ ಮಾತಾಡಿದ್ರೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಹಾಕಿ ಸುಪ್ರೀಂ ಕೋರ್ಟ್ ಅವರು ಏನು ಹೈಕೋರ್ಟ್ ಆರ್ಡರ್ನ ಎತ್ತಿಡ್ದಿದೆ. ಮತ್ತು ಇವರು ಇವಾಗ ದನಿ ಎತ್ತಿಲ್ಲ, ಆಕ್ಸಿಜನ್ನಿಗೆ ದನಿ ಎತ್ತಿಲ್ಲ, ಜನರ ಪರವಾಗಿ ದನಿ ಎತ್ತಿಲ್ಲ ಅಂದರೆ ಇನ್ನು ಯಾವಾಗ ಎತ್ತಾರೆ?
PM ಕೇರ್ಸಲ್ಲಿ ಎಷ್ಟು ಬಂದಿದೆ ಅಂತ ಧ್ವನಿ ಎತ್ತಿಲ್ಲ. ಆಕ್ಸಿಜನ್ ಎಕ್ಸ್ಪ್ರೆಸ್ನಲ್ಲಿ ನಮಗೆ ಎಷ್ಟು ಬರ್ತಾ ಇದೆ ಅಂತ ಧ್ವನಿ ಎತ್ತಿಲ್ಲ. ವ್ಯಾಕ್ಸಿನ್ ಅಲ್ಲಿ ಎಷ್ಟು ಕಮ್ಮಿ ಬರ್ತಾ ಇರೋದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಮೆಡಿಕಲ್ ಸಪ್ಲೈ ಶಾರ್ಟೇಜ್ ಆಗ್ತಾ ಇದೆ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. GST ಕಾಂಪನ್ಸೇಷನ್ ಬಗ್ಗೆ ಧ್ವನಿ ಎತ್ತಿಲ್ಲ. ಏನು ನಮಗೆ ಬರ ಪರಿಹಾರ ಇರ್ಬೋದು, ನೆರೆ ಪರಿಹಾರ ಇರ್ಬೋದು, ಪ್ರವಾಹ ಪರಿಹಾರ ಇರ್ಬೋದು, ಕಮ್ಮಿ ಬಂದಾಗ ಅದಕ್ಕೆ ಬಗ್ಗೆ ಧ್ವನಿ ಎತ್ತಿಲ್ಲ. ಇವರೆಲ್ಲ 4-5 ಜನ 2-3 ಜನ ಮಿನಿಸ್ಟರ್ಸ್ ಇದ್ದಾರೆ ನಮ್ಮ ರಾಜ್ಯದಿಂದ. ಫೈನಾನ್ಸ್ ಮಿನಿಸ್ಟರ್ ಇದೇ ರಾಜ್ಯದಿಂದ ಕಳಿಸ್ಕೊಟ್ಟಿದ್ದಾರೆ. ಇವ್ರಿಗೇನು ಕತ್ತೆ ಕಾಯಕ್ಕೆ ಕಳಿಸಿರೋದ ಡೆಲ್ಲಿಗೆ? ಏನು ರಾಜ್ಯದ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಕಳಿಸ್ಕೊಟ್ಟಿರೋದ? ನಾವು ಒಂದನ್ನು ಹೇಳ್ತಿದ್ದಾರೆ. ಇವತ್ತು ನಮ್ಮ ಜಿಲ್ಲೆನಲ್ಲಿ ಕೂಡ ಅದೇ ಸಮಸ್ಯೆ ಇದೆ, ರಾಜ್ಯಾದ್ಯಂತ ಇದೆ, ಒಪ್ತೀವಿ, ಸಂದಿಗ್ಧ ಪರಿಸ್ಥಿತಿ ಇದೆ. ಅಟ್ಲೀಸ್ಟ್ ಜನರಿಗೆ ಒಂದು ಭರವಸೆ ಮೂಡಬೇಕಲ್ಲ. ಹೌದಪ್ಪ, ಇವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ರಾಜ್ಯದ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ. ದೇ ಹ್ಯಾವ್ ಫೇಲ್ಡ್ ಕಂಪ್ಲೀಟ್ಲಿ. ದಿಸ್ ಈಸ್ ದ ಕರೆಕ್ಟ್ ಟೈಮ್ ಟು ರಿಸೈನ್. ಹೇಳಬೇಕು ಅವ್ರಿಗೆ ನಿಜವಾಗ್ಲೂ ಕರ್ನಾಟಕದ ಜನರ ಬಗ್ಗೆ ಕಾಳಜಿ ಇದ್ರೆ ರಾಜೀನಾಮೆ ಕೊಟ್ಟು ನಮ್ಮ ಜೊತೆ ಹೋರಾಟ ಮಾಡಬೇಕು. ರೆಮ್ಡಿಸಿವಿರ್ ಚುಚ್ಚುಮದ್ದುಗಳನ್ನು ಯಾವೆಲ್ಲ ಖಾಸಗಿ ಆಸ್ಪತ್ರೆಗಳಿಗೆ ನೀಡಿದ್ದಾರೋ ಆ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಬೇಕು. ಹಲವಾರು 2 ದಿನಗಳಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೆಮ್ಡಿಸಿವಿರ್ ಚುಚ್ಚುಮದ್ದು ದೊರೀತಾ ಇಲ್ಲ. ಬೆಡ್ಗಾಗಿ ಜನ ಬೀದಿ ಬೀದಿ ಅಲಿತಿದ್ದಾರೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ವ್ಯವಸ್ಥೆಯಲ್ಲಿ ಬದಲಾವಣೆಯಾಗ್ತಿಲ್ಲ ಎಂದು ಮಾಜಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅಸಮಾಧಾನ ಹೊರಹಾಕಿದ್ದಾರೆ. ಏನು ಡ್ರಗ್ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ಗೆ ನೀವು ಚಾರ್ಜ್ ಕೊಟ್ಟಿದ್ದಾರೆ, ಅವರು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇಲ್ಲ. ನಮ್ದು ಒಂದೇ ಆಗ್ರಹ ಏನಿದೆ, ಯಾರ್ಯಾರಿಗೆ ರೆಮ್ಡೆಸಿವಿರ್ ಕೊಟ್ಟಿದ್ದಾರೆ ಪ್ರೈವೇಟ್ದವ್ರಿಗೆ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಬರಬೇಕು. ಅವ್ರು ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇಲ್ಲ ಅಂದರೆ ಅವ್ರು ಅಕ್ರಮ ಮಾಡ್ತಾ ಇದ್ದಾರೆ ಅಂತ ಹಾಕ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಆರೋಪ. ಅದನ್ನು ಸರಿ ಮಾಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ ಇದೆ. ಎರಡನೇದು, 2 ದಿವಸದಿಂದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರೆಮ್ಡೆಸಿವಿರ್ ಇಲ್ಲ. ಗೌರ್ಮೆಂಟ್ ಸಪ್ಲೈನೂ ಕೂಡ ಬಂದಾಗ್ಬಿಟ್ಟಿದೆ. ನಿನ್ನೆ ಓನ್ಲಿ 30 ವೈಲ್ಸ್ ನಮ್ಮ ಜಿಮ್ಸು ಮತ್ತು ಟ್ರಾಮಾ ಸೆಂಟ್ರ್ ಸೇರಿ ಸುಮಾರು 150 ಪೇಷಂಟ್ಗೆ ಬೇಕಾಗ್ತದೆ ರೆಮ್ಡೆಸಿವಿರು. ಕೇವಲ 30 ಸಪ್ಲೈ ಆಗಿದೆ. ನಿನ್ನೆ ನಾನು ಚೆಕ್ ಮಾಡಿದ್ದೀನಿ. ಮೊನ್ನೆ ಕೇವಲ 60 ಸಪ್ಲೈ ಆಗಿದೆ. ಅಂದರೆ ಈಗಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾರ್ಟೇಜ್ ಇದೆ. ಸರ್ಕಾರದವರೇ ಬರೆದಿರೋದು ಸ್ವಲ್ಪ ಪತ್ರ ಇಲ್ಲ ಅಂತ ನಮ್ಮ ಜಿಲ್ಲೆನಲ್ಲಿ. ಆಮೇಲೆ ಸುಮ್ಮನೆ ಹೇಳ್ತಾ ಇದ್ದಾರೆ ಇವರು, ಜಿಲ್ಲಾ ಉಸ್ತುವಾರಿ ಸಚಿವರೇನು ಹೇಳ್ತಾರೆ, ನಮ್ಗೆ ರೆಮ್ಡೆಸಿವಿರ್ ಕೊರತೆ ಇಲ್ಲ, ಬೆಡ್ಡಿಗಾಗಿ ಜನ ಬೀದಿ ಬೀದಿ ಎಲಿತಾ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಎದುರುಗಡೆ ಪಾಪ ಒಬ್ಬ ಪೇಷಂಟ್ ಪೂರ ರಾತ್ರಿ ವೇಳೆ ಇಡೀ ಪೂರ ಕಾಯ್ದಿದ್ದಾರೆ. ಎಲ್ಲೂ ಕೂಡ ಬೆಡ್ ಸಿಗ್ತಾ ಇಲ್ಲ. ಇನ್ನೂ ಕೂಡ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿಲ್ಲ. ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಬೆಡ್ಡನ್ನು ಇನ್ಕ್ರೀಸ್ ಮಾಡೋದಕ್ಕೆ ಮತ್ತು ಬೆಡ್ ಅವೈಲಬಿಲಿಟಿ ಮಾಡೋದಕ್ಕೆ ಸರ್ಕಾರದ ಕರ್ತವ್ಯ ಇದೆ. ಅವರು ಅದರಲ್ಲಿ ಸಂಪೂರ್ಣವಾಗಿ ಕೇಳಿದರೆ ನಮಗೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನಂದು ಒಂದು ಸಲಹೆ ಏನಿತ್ತು, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇನ್ನೂ ಸಾಕಷ್ಟು ಬೆಡ್ ಖಾಲಿ ಇವೆ. ಅವರಿಗೆ ಆಕ್ಸಿಜನನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋ ಕಾರಣ ಅವರು ಪೇಷಂಟ್ಸನ್ನು ತೆಗೆದುಕೊಳ್ತಾ ಇಲ್ಲ. ಇದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನು ಸಾಲ್ವ್ ಮಾಡದೇ ಇದ್ದರೆ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ. ಇದು ಸಾಲ್ವ್ ಮಾಡಬೇಕಾದ್ರೆ ಅವರು ESI ಆಸ್ಪತ್ರೆ ಈಗಲೂ ಕೂಡ ಸಿಲಿಂಡರ್ ಮೇಲೆ ನಡೀತಾ ಇದೆ. ಅದನ್ನು ಲಿಕ್ವಿಡ್ ಆಕ್ಸಿಜನಿಗೆ ವಾರ್ ಫುಟ್ಟಿಂಗಲ್ಲಿ ಕನ್ವರ್ಟ್ ಮಾಡಬೇಕು ಅಂತಕ್ಕಂಥದ್ದು ನಾವು ಇದನ್ನು 20 ದಿವಸದಿಂದ ಹೇಳ್ತಾ ಇದ್ದೀವಿ. 20 ದಿವಸದಲ್ಲಿ ಮಾಡಿದ್ರೆ ಆಗೋಗ್ತಿತ್ತು. ಇಲ್ಲಿವರೆಗೆ ಅವರು ಇನ್ನೂ ಟೆಂಡರ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತೇಳಿ ಕಾಲಹರಣ ಮಾಡ್ತಾ ಇದ್ದಾರೆ. ಇದು ಒಂದು ಅಕ್ಷಮ್ಯ ಅಪರಾಧ ಇದು. ಈ ಸರ್ಕಾರಕ್ಕೆ, ಈ ಜಿಲ್ಲಾಡಳಿತಕ್ಕೆ ತ್ವರಿತ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಸಾಮಾನ್ಯ ಜ್ಞಾನ ಕೂಡ ಇಲ್ಲ. ಆಮೇಲೆ ಇದು ಸರ್ಕಾರ ಹೋದ ಸರಿ ಕೋವಿಡ್-1 ಅಲೆ ಇದ್ದಾಗ ಯಾರಾದರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಅವ್ರ ಹತ್ರ ಬೆಡ್ ಇಲ್ಲ ಅಂದರೆ ಖಾಸಗಿ ಆಸ್ಪತ್ರೆಗೆ ಬರೆದು ಕೊಡ್ತಾಯಿದ್ರು. ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ರೆಫರೆನ್ಸ್ ಆಗಿ ಪ್ರೈವೇಟಿಗೆ ಯಾವುದೇ ಪೇಷಂಟ್ ಕಳಿಸಿರೋ ಅದು ಕಂಪ್ಲೀಟ್ ಫ್ರೀ ಆಗಿರ್ತಿತ್ತು. ಆ ರೀತಿ ಸರ್ಕಾರಿ ಆದೇಶ ಇತ್ತು. ಈ ಸಾರಿ ಅದು ಆಗ್ತಾ ಇಲ್ಲ. ನನ್ನೊಂದು ಆಗ್ರಹ ಏನಿದೆ ಜಿಲ್ಲಾಡಳಿತಕ್ಕೆ, ಉಸ್ತುವಾರಿ ಮಂತ್ರಿಗೆ, ಯಾವುದೇ ಪೇಷಂಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದರೆ ನೀವು ಅವನಿಗೆ ಕಡ್ಡಾಯವಾಗಿ ಬೆಡ್ ಕೊಡಬೇಕು. ಆದರೆ ನೀವು ಬೆಡ್ ಕೊಡದೇ ಇರತಕ್ಕಂಥ ಸಂದರ್ಭ ಇದ್ದರೆ ನೀವು ಪ್ರೈವೇಟಿಗೆ ಕಳಿಸಿ ಇದನ್ನು ಉಚಿತವಾಗಿ ಮಾಡಬೇಕು, ಸರ್ಕಾರ ಬರೆಸ್ಕೊಡ್ತದೆ ಅಂತಕ್ಕಂಥ ಒಂದು ಲೆಟ್ರ್ ಮುಖಾಂತರ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ ಕೊಡಬೇಕು. ಇಲ್ಲಾಂದರೆ ಜನ ಪಾಪ ಬಡವರು ಅವರಿಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ದುಡ್ಡಿಲ್ಲ ಅಂಥೇಳಿ ಪಾಪ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕಾಯ್ತಾ ಇದ್ದಾರೆ.
ಪರ್ಸನ್ಸಿಗೆ ಅಲೌಡ್ ಇದೆ ಮೋಸ್ಟ್ಲಿ. ತಗೊಂಡು ಇಮಿಡಿಯೇಟ್ಲಿ ಎಲ್ಲ ಕೆಲಸ ಬಿಟ್ಟು ಫಸ್ಟ್ ವ್ಯಾಕ್ಸಿನ್ ತಗೊಳ್ಳಿ ಅಂತ ನಿಮ್ಗೆಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ ನಾನು. ಯಾಕಂದ್ರೆ ವ್ಯಾಕ್ಸಿನ್ ಈಸ್ ಸೇವಿಂಗ್ ಯುವರ್ ಲೈಫ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವ್ಯಾಕ್ಸಿನ್ ಈಸ್ ಸೇವಿಂಗ್ ಯುವರ್ ಲೈಫ್. ಇಷ್ಟು ಗುಲ್ಬರ್ಗದಾಗ ಇಷ್ಟು ಡೆತ್ ಆಗಿದೆ, ಒಂದೇ ಒಂದು ವ್ಯಾಕ್ಸಿನ್ ತಗೊಂಡು ಡೆತ್ ಆಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಾನು ಯಾಕೆ ಹೇಳ್ತಾ ಇದ್ದೀನಿ. ಶಾಸಕ ಬಸವರಾಜ ಮತ್ತಿಮೂಡ್ ಅವರಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿರೋ ಕಾರಣ ಕಾಡ್ಗಿ ತಾಲೂಕಿನ ಕೋರವಾರದ ಶ್ರೀ ಅಣವೀರ ಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಭಿಮಾನಿ ಬಳಗದವರು 101 ತೆಂಗಿನಕಾಯಿ ಒಡೆದಿದ್ದಾರೆ. ಶಾಸಕ ಬಸವರಾಜ ಮತ್ತಿಮೂಡ್ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿರೋ ಕಾರಣ ಆದಷ್ಟು ಬೇಗ ಅವರು ಗುಣಮುಖರಾಗಲೆಂದು ಅವರ ಅಭಿಮಾನಿ ಬಳಗದವರು ಕಾಳಗಿ ತಾಲೂಕಿನ ಕೋರವಾರದ ಶ್ರೀ ಅಣವೀರ ಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 101 ತೆಂಗಿನಕಾಯಿ ಒಡೆದಿದ್ದಾರೆ. ಈ ಸಂದರ್ಭದಲ್ಲಿ ಮಂಜುನಾಥ್ ಹಡ್ಪದ್, ಅಣವೀರ್ ಸ್ವಾಮಿ, ಅಮರ್ ಮಠಪತಿ, ಚೌಡಯ್ಯ ಜಮಾದಾರ್ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 38 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲೆಗೆ ಬೋಯಿಂಗ್ ಇಂಡಿಯಾ ಸಂಸ್ಥೆಯ 250 ಆಕ್ಸಿಜನ್ ಬೆಡ್ ಆಸ್ಪತ್ರೆಗೆ ಮಂಜೂರು. ಮುರುಗೇಶ್ ನಿರಾಣಿ. ಜಿಲ್ಲೆಯಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ, ಸಚಿವ ಮುರುಗೇಶ್ ನಿರಾಣಿ. ಕರ್ನಾಟಕದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಮೇ 10 ರಿಂದ 2 ವಾರಗಳ ಕಾಲ ಲಾಕ್ಡೌನ್ ಘೋಷಣೆ. ಇಲ್ಲಿಗೆ ಇಂದಿನ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್,
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. I brought my son here like a stone, and I'm very, very happy to say today he has been converted into a diamond.